ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ಸ್ವಲ್ಪ ಈ ತಿರುಚಿ ಹತ್ರ ಬಂದಿದ್ದೀನಿ. ತಿರುಚಿಯಲ್ಲಿರೋ ಹೋಟ್ಲಲ್ಲಿಂದ ನಾನು ಇವಾಗ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಬೆಳಗ್ಗೆ ಶ್ರೀರಂಗನಾಥನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದೀನಿ. ಶ್ರೀರಂಗನಾಥರ ದಯೆಯಿಂದ ಇವತ್ತು ಮಾರ್ಕೆಟು 54 ಪಾಯಿಂಟ್ ಅಪ್ಪಲ್ಲಿದೆ. 54, 57 ಈ ಥರ ಇದೆ. ಸೆನ್ಸೆಕ್ಸು 100 ಪಾಯಿಂಟ್ ಅಪ್ಪಲ್ಲಿದೆ. ದೊಡ್ಡದಾಗಿ ಮಾರ್ಕೆಟಲ್ಲಿ ರಿಕವರಿ ಅಂತ ಏನೂ ಇಲ್ಲ. ಹೊಡೆದಿರೋ ಏಟಿಂದ ಸರಿಯಾಗಿ ಎದ್ದಿಲ್ಲ ಮಾರ್ಕೆಟು. ಇನ್ಫೋಸಿಸ್ ಕೂಡ 1.25% ಡೌನಲ್ಲಿತ್ತು. ಟೆಕ್ ಮಹೀಂದ್ರ 1% ಡೌನು. ಇವತ್ತು ನಮಗೆ ಶುಭ ಸುದ್ದಿ ಯಾವುದರಿಂದ ಅಂತ ನೋಡಿದ್ರೆ ಅದು ನ್ಯಾಟ್ಕೋ ಇಂದ. ನ್ಯಾಟ್ಕೋ ಒಂದು 10.5% ವರೆಗೂ ಅಪ್ಪಲ್ಲಿತ್ತು. 932 ಮೇಲೆ ಹೋಯ್ತು. ಈಗ 898 ಅಲ್ಲಿ ಇದೆ. ಯಾಕೆ ಅದು 898 ಹತ್ರ ಇದೆ ಅನ್ನೋದನ್ನ ನೋಡೋಣ. ಅದಾದ್ಮೇಲೆ ಒಂದು ಒಳ್ಳೆ ಸುದ್ದಿ ಅಂತಂದ್ರೆ ತಂಗಮೈಲು 4% ಏರಿದೆ. ತಂಗಮೈಲು 4% ಏರಿದೆ ಅಂತಂದ್ರೆ ಡೆಫಿನೆಟ್ ಆಗಿ ಟೈಟನ್ ಕೂಡ ಏರಿರುತ್ತೆ. ಯಾಕೆ ಟೈಟನ್ ಮತ್ತೆ ತಂಗಮೈಲ್ ಏರಿದೆ ಅನ್ನೋದನ್ನ ನೋಡೋಣ. ಕಲ್ಯಾಣ್ ಜ್ಯುವೆಲ್ಲರ್ಸ್ 2.5% ಏರಿದೆ. ಸೊ ಓವರ್ ಆಲ್ ಆಗಿ ಗೋಲ್ಡ್ ಜ್ಯುವೆಲ್ಲರ್ಸ್ ಎಲ್ಲ ಏರಿದೆ. ಮುತ್ತೂಟ್ ಈಗ ತಾನೇ ಈ ಒಂದು ಇದರಲ್ಲಿ ಇಳಿತಾ ಇದೆ. ಇವತ್ತು 2%ಗಿಂತ ಕೆಳಗೆ ಮುತ್ತೂಟ್ ಇಳಿದಿದೆ. ಇದೆಲ್ಲಾನೇ ಇವತ್ತಿನ ಮುಖ್ಯ ಸುದ್ದಿಗಳು. ಇದನ್ನ ಇವತ್ತು ಡೀಟೇಲ್ಡ್ ಆಗಿ ವಿಸ್ತಾರವಾಗಿ ನೋಡೋಣ. ಮೊದಲನೇದಾಗಿ ಚಿನ್ನ 14,440 ಇದೆ. ಈವ್ನಿಂಗ್ ಆದ್ರೆ ಏರ್ತಾ ಇದೆ, ಮಾರ್ನಿಂಗ್ ಆದ್ರೆ ಇಳಿತಾ ಇದೆ. ಹಾಗೆ ಈ 14,400 ಹತ್ತತ್ರನೇ ಇರುತ್ತೆ ಅಂತ ಹೇಳಿದ್ದೆ, ಅದೇ ತರಾನೇ ಇದೆ. ನಮಗೆ ದೊಡ್ಡ ಫಾಲು ಇಲ್ಲ, ರೈಸು ಇಲ್ಲ. ಈಚೆಗೆ ನಮ್ಮ ಈ ಒಂದು ಬೇಸು ಸ್ಟ್ರಾಂಗರ್ ಅಂಡ್ ಸ್ಟ್ರಾಂಗರ್ ಆಗಿ ಬಿಲ್ಡ್ ಆಗ್ತಾ ಇದೆ. ತಿರ್ಗಾ ನಾವು ಅಮೆರಿಕನ್ ಎಕಾನಮಿನ ನೋಡೇ ಹೇಳೋದಕ್ಕಾಗತ್ತೆ. ರೇಟ್ ಕಟ್ ಇರುತ್ತಾ, ರೇಟ್ ಕಟ್ ಇರೋದಿಲ್ವಾ ಅಂತ. ರೇಟ್ ಕಟ್ ಇರುತ್ತೆ ಅಂತಂದ್ರೆ ಗೋಲ್ಡ್ ಏರುತ್ತೆ. ರೇಟ್ ಕಟ್ ಇರೋದಿಲ್ಲ ಅಂತಂದ್ರೆ ಗೋಲ್ಡ್ ಇಳಿಯತ್ತೆ. ಈ ವರ್ಷ ಇನ್ನೂ 2 ರೇಟ್ ಕಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ವರ್ಷ 1-2 ರೇಟ್ ಕಟ್ ಬಂತು ಅಂತಂದ್ರೆ ಚಿನ್ನ ಎಗರತ್ತೆ. ಇಲ್ಲ ಅಂತಂದ್ರೆ ಚಿನ್ನ ಎಗರೋದಿಲ್ಲ. ಟ್ರಂಪ್ ಭಾಗವತರು ಈಗ ಪಲ್ಟಿ ಹೊಡೆದಿದ್ದಾರೆ ಅಮೆರಿಕಾದಲ್ಲಿ. ಪಲ್ಟಿ ಹೊಡೆದು ಈ ಮೆಟಲ್ಸ್, ಈ ಅಲ್ಯೂಮಿನಿಯಂ ಈ ತರ ವಸ್ತುಗಳ ಮೇಲೆಲ್ಲ ಹಾಕಿದ್ದಂತ ಟ್ಯಾರಿಫ್ನ ಖತಮ್ ಮಾಡ್ಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ. ಏನ್ರಿ ಈ ಸೆನೆಟರ್ ಹೌಸಲ್ಲೂ ಒದೆಯೋದಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಈ ಟ್ಯಾರಿಫ್ ಹಾಕ್ದಂತ ಮೆಟಲ್ ಸ್ಟಾಕ್ಸ್ ಎಲ್ಲ ತುಂಬಾ ಅನ್ಪ್ರಾಫಿಟಬಲ್ ಆಗಿದೆ. ಅದರಿಂದ ಮೆಟಲ್ ಮೇಲೆ ಇದ್ದಂತ ಟ್ಯಾರಿಫ್ನ ಮುಗಿಸ್ಬಿಟ್ಟಿದ್ದಾರೆ. ಇಲ್ಲಿ ನಾವು ನೆಗೋಷಿಯೇಟ್ ಮಾಡಿ ಮುಗಿಸೋದ್ರೊಳಗಡೆ ಟ್ಯಾರಿಫ್ ಬ್ಯಾರಿಯರ್ ಎಲ್ಲ ಬಿದ್ಬಿಡುತ್ತೆ ಅಂತ ಅನ್ಕೋತಾ ಇದ್ದೀನಿ. ಹೇಗಿದ್ರು ಸುಪ್ರೀಂ ಕೋರ್ಟ್ ಡಿಸಿಷನ್ನ ಹೇಳ್ಬೇಕಾಗುತ್ತೆ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಇರ್ಬೇಕಾಗತ್ತೆ. ಇದೇನೆ ಅಮೆರಿಕ ಟ್ಯಾರಿಫ್ ನ್ಯೂಸು. ಇದೇ ಸಮಯದಲ್ಲಿ ಡಾಲರು ಇವತ್ತು ವೀಕ್ ಆಗಿ 90.17 ಟ್ರೇಡ್ ಆಗ್ತಾ ಇದೆ. ಇದ್ರೇನೆ ಬ್ರಾಡ್ ಪಿಕ್ಚರ್ ಇವತ್ತು ಮಾರ್ಕೆಟ್ ಇರುವಂತ ಪರಿಸ್ಥಿತಿ. IT ಸ್ಟಾಕ್ಸ್ ಎಲ್ಲಾನು ಇಳಿದಿದೆ. B3 ಅಂದ್ರೆ ನಮ್ಮ ಈ TCS, ವಿಪ್ರೋ, ಇನ್ಫೋಸಿಸ್ನ ಕನ್ಸಿಡರ್ ಮಾಡ್ಬೋದು. ಟೆಕ್ ಮಹೀಂದ್ರ ಇನ್ನೊಂದು ಸ್ವಲ್ಪ ಬಿದ್ದರೆ ಕನ್ಸಿಡರ್ ಮಾಡ್ಬೋದು. ಇನ್ನೂ ಸ್ವಲ್ಪ ಬೀಳ್ಬೇಕು. 50%ಗಿಂತ ಮೇಲೆ ಬಿದ್ದರೆ ನೋಡೋಣ. HCL ಈಗ 24 ಟೈಮ್ಸ್ ಅರ್ನಿಂಗ್ಸ್ ಅಲ್ಲಿ ಇದೆ. 20ಕ್ಕಿಂತ ಕೆಳಗಡೆ ಹೋದ್ರೆ ನೋಡಬಹುದು. ಅದರಿಂದ ಈಗ ಅದನ್ನ ನೋಡೋದು ಬೇಡ. ಸೊ ಇವತ್ತಿನ ಟೆಕ್ ನ್ಯೂಸು ಇದೇನೆ. ಈ IT ಭಯದಲ್ಲಿ ಟೆಕ್ ಇನ್ನೂ ಬೀಳೋದಕ್ಕೆ ಸಾಧ್ಯತೆಗಳು ಪ್ರಕಾಶಮಾನವಾಗಿದೆ. ಇದೇ ಇವತ್ತು ಮೈನು ಟೆಕ್ ಬಗ್ಗೆ ಬಂದಿರುವಂಥ ನ್ಯೂಸು. ಈಗ ನೆಕ್ಸ್ಟು ಫಾರ್ಮಾ ಬಗ್ಗೆ ಮಾತಾಡೋಣ. ಸೆಂಟ್ರಲ್ ಡ್ರಗ್ ಅಥಾರಿಟಿ ಇಂಡಿಯಾದಲ್ಲಿ ಇರೋವಂಥವ್ರು ಏನು ಹೇಳಿದ್ದಾರೆ ಅಂತಂದರೆ, ನ್ಯಾಟ್ಕೋ ಗುಡ್ ಬಾಯ್, ಇವತ್ತಿಂದ ನೀನು ಸೆಮಿಕ್ಲೇಟೆಡ್ನ ಪ್ರೊಡ್ಯೂಸ್ ಮಾಡಿ ಮಾರ್ಕೆಟಲ್ಲಿ ಮಾರ್ಬೋದು. ಯಾರು ಏನು ಕೇಳಿದ್ರು ಪರವಾಗಿಲ್ಲ, ನೀನು ಮಾರು ಅಂತ ಹೇಳಿದ್ದಾರೆ. ಹೇಳಿಸೋದ್ರಿಂದ ಈ ಪರ್ಮಿಷನ್ ಬಂದ ಮೇಲೆ ನ್ಯಾಟ್ಕೋ ಟಕ್ಕಂತ ಒಂದು 10% ಏರಿ ಅಡಿಯಾಗಿ ಈ ಸಿಂಗಾರ ಮಾಡಿರೋ ಬೊಂಬೆ ರೀತಿ ಸ್ಟಡಿಯಾಗಿ ನಿಂತ್ಕೊಂಡಿದ್ದಾರೆ. ಅದರಿಂದ ಈಗ ಸ್ವಲ್ಪ 8.5% ಅಲ್ಲಿ ಇದೆ. ಈಗ ಕೂಡ ಪೀಕಲ್ಲಿ 930 ಹೋದ್ರು. ನಮ್ಮ ಮಾರ್ಕೆಟು ವಿಚಿತ್ರವಾದಂಥ ಮಾರ್ಕೆಟು. ಇನ್ನೂ ಸೆಮಿಗ್ಲೂಟೈಡ್ ಮಾಡಿ ಮಾರ್ಕೆಟ್ಗೆ ಮಾರಿ ಕಾಸನ್ನ ತಗೊಂಡು ಪ್ಯಾಕೆಟ್ ಒಳಗೆ ಹಾಕೊಂಡ್ಮೇಲೆ ಪ್ರಾಫಿಟ್ಟು. ಅವಕ್ಕೂ ಮುಂಚೆನೆ ಇಲ್ಲಿ 10%ನ ಏರಿಸಿದ್ದಾರೆ. ಎನಿವೆ ಮಾರ್ಕೆಟಲ್ಲಿ ಹೈಲಿ ಅಂಡರ್ ವ್ಯಾಲ್ಯೂಡ್ ಆಗಿದ್ದಂಥ ಸ್ಟಾಕ್ನ ನಾವು ಕರೆಕ್ಟಾಗಿ ಹಿಡಿದಿದ್ರಿಂದ ನಮಗೂ ಕಿಕ್ ಸಿಕ್ಕಿದೆ.
ಇದೇನೆ ನಾಟ್ಕೋದ ಕತೆ. ಡಾಕ್ಟರ್ ರೆಡ್ಡಿ ಏನ್ ಹೇಳ್ತಾರೆ ಅಂದ್ರೆ, ನಾನು ಕೋರ್ಟಲ್ಲಿ ಕೇಸೆಲ್ಲ ಹಾಕಿದ್ದೀನಿ ಕಣೋ, ನಾನು ರೀಲ್ ಮಾಡ್ತಾ ಇದ್ದೀನಿ, ನನ್ಗೂ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದಾರೆ. ಆದಷ್ಟು ಬೇಗ ಡಾಕ್ಟರ್ ರೆಡ್ಡಿಗೆ ಕೂಡ ಪರ್ಮಿಷನ್ ಸಿಕ್ಬಿಡತ್ತೆ. ರೆಡ್ಡಿ ಕೂಡ ಇಳಿಸ್ಬಿಡ್ತಾನೆ. ಇದ್ರೊಳಗೆ ಏನ್ ಹೇಳ್ತಾನೆ ಅಂತಂದ್ರೆ, ಅಮೆರಿಕಾದಲ್ಲಿ ನಾವು ವೇಟ್ ಮಾಡ್ತಾ ಇದ್ದೀವಿ ಮಾತ್ರೆ ಮೂಲಕ ಅದನ್ನ ತಿನ್ನೋದಕ್ಕೆ, ಈ ಔಷಧಿಯನ್ನ ನಾವು ತಗೊಳ್ಳೋದಕ್ಕೆ. ಒಂದು ವಾರಕ್ಕೆ 26,000 ಪ್ರಿಸ್ಕ್ರಿಪ್ಷನ್ ತಗೊಂಡು ನೋವರ್ ನಾಟ್ ಡಿಸ್ಕ್ ಹಾಕಿರೋ ರೀತಿ ನಾನು ಹಾಕ್ತೀನಿ. $250 million ವರ್ತ್ ಆಫ್ ಮಾತ್ರೆನ ರೆಡಿ ಮಾಡಿ ಇಟ್ಟಿದ್ದೀವಿ. ನನಗೆ ಅಮೆರಿಕಾದಲ್ಲಿ ಮಾತ್ರ ಪ್ರೊಡ್ಯೂಸ್ ಬಂದ್ರೆ ಪ್ರಪಂಚದಲ್ಲಿ ಇರುವಂತ ಹಲವು ಮಾರ್ಕೆಟ್ಗಳಲ್ಲಿ ಅದನ್ನ ಇಳಿಸಿ ಇದನ್ನ ಸಂಪಾದನೆ ಮಾಡ್ತೀನಿ ಅಂತ ಎಲಿಲಿಯೋ ಹೇಳಿದ್ದಾನೆ. ಎಲಿಲಿ ತುಂಬಾ ಕಾಸ್ಟ್ಲಿ. ನಮ್ಮಿಂದ ಬರೀ ವೀಕ್ಷಣೆ ಅಷ್ಟೇ ಮಾಡೋದಕ್ಕಾಗುತ್ತೆ. ಅದರಿಂದ ಎಲಿಲಿ ಪಕ್ಕ ಹೋಗ್ದಂಗೆ ನಾವು ತಪ್ಪಿಸ್ಕೊಂಡು ಜಸ್ಟ್ ಎಸ್ಕೇಪ್ ಆಗೋದೇ ಬೆಟರು. ಇದೇನೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ನ್ಯೂಸ್ ಓವರ್ ನಾಟ್ ಡಿಸ್ನ ಹೊಡೆದಿಟ್ಟಿದ್ದಾರೆ. ಒಂದು ಎರಡೂ ಕನ್ಸಿಡರ್ ಮಾಡಿದ್ರಿ ಅಂತ ಅಂದ್ರೆ ಏನು ಇಶ್ಯೂ ಇರಬಾರ್ದು. ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಸೆಮಿಗ್ಲೂಟೈಡ್ ಇಂಪ್ಯಾಕ್ಟ್ ಬಗ್ಗೆ ಮಾತಾಡಿದ್ದೀನಿ. ಇದೇ ಸಮಯದಲ್ಲಿ ನಾಟ್ಕೋಗೆ ಆಲ್ರೆಡಿ ಪರ್ಮಿಷನ್ ಸಿಕ್ಕಿದೆ. ಇವರಿಗೆ ಕೂಡ ಡಾಕ್ಟರ್ ರೆಡ್ಡಿಗೆ ಆದಷ್ಟು ಬೇಗ ಸಿಕ್ಬಿಡತ್ತೆ. ಈಗ ಮುಂದಿನ ಸುದ್ದಿ ಇವಿ ಮೋಟಾರ್ಸ್ ಬಗ್ಗೆ. ಎಲೆಕ್ಟ್ರಿಕ್ ಮೋಟಾರ್ ವೆಹಿಕಲ್ಸ್ ನಾನು ನಿಮ್ಮ ಹತ್ರ ಮುಂಚೆನೆ ಹೇಳಿದ್ದೆ, ಈ ಲೆಗಸಿ ಪ್ಲೇಯರ್ಸ್ ರೆಡಿ ಮಾಡೋ ರೀತಿ ಯಾರಿಂದಾನೂ ರೆಡಿ ಮಾಡೋದಕ್ಕಾಗಲ್ಲ. ಈ ಲೆಗಸಿ ಪ್ಲೇಯರ್ಸ್ ಈ ಬೇರೆಯವರು ಈ ಓಲಾ ಶೋಲಾ ಏತರು ಇದನ್ನೆಲ್ಲ ಮುಗಿಸ್ಬಿಡ್ತಾರೆ. ಆಂಪಿಯರ್ ಎಲ್ಲ ಔಟ್ ಆಗ್ಬಿಡುತ್ತೆ. ಬಟ್ ಈ ಓಲಾ ಶೋಲಾ ಯಾನ್ಪೇರು ಇದೆಲ್ಲ ಕ್ಯಾಚ್ ಅಪ್ ಮಾಡೋದಕ್ಕೆ ಆಗದೆ ಇರೋಂತ ಲೆವೆಲ್ಗೆ ಬೇರೆಯವರು ಡಿಸ್ಟೆನ್ಸ್ಗೆ ಹೋಗ್ಬಿಡ್ತಾರೆ. ಏತರು ತಪ್ಪಿಸ್ಕೊಳ್ಳೋದಕ್ಕೆ ಒಂದೇ ಕಾರಣ, ಇಸ್ ಪಾರ್ಟ್ ಆಫ್ ಹೀರೋ ಫ್ಯಾಮಿಲಿ. ಹೀರೋ ಒಂದು 40% ಸ್ಟೇಕ್ ನ ಇಟ್ಟಿದ್ದಾರೆ. ಒಂದು 10% ತಗೊಂಡು ಸಬ್ಸಿಡರಿ ಅಂತ ಮಾಡಿದ್ರೆ ಸರಿ ಹೋಗ್ಬಿಡತ್ತೆ. ಅದರಿಂದ ಏತರ್ಗೂ ಬೇರೆಯವ್ರಿಗೂ ಇದೇನೆ ವ್ಯತ್ಯಾಸ ಅಂತ ಹೇಳಿದ್ದೆ. ಈಗ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, TVS ಬಜಾಜ್ ಸೇರಿ 50% ಗಿಂತ ಮೇಲೇನು ಹೋದ್ರೆ ಹೋಗ್ಲಿ ಅಂತ ಈಗ ಊಟಕ್ಕೆ ಉಪ್ಪಿನಕಾಯಿ ಅನ್ನೋ ರೀತಿ ನಾವು ತಗೊಂಡ್ವಿ ಅಂತ ಅಂದ್ರೆ 3 ಪ್ಲೇಯರ್ಸ್ ಸೇರಿ 60% ಮಾರ್ಕೆಟ್ ನ ಹಿಡಿದಿದ್ದಾರೆ ಅಂತ. ಏತರು ಸೇರ್ಸಿದ್ವಿ ಅಂತಂದ್ರೆ ಅವರು 75% ಮಾರ್ಕೆಟ್ ನ ಹಿಡಿದಿದ್ದಾರೆ. ಓಲಾಗತಿ ಹಿಂಗೆ ದೊಡ್ಡದಾಗ ಊದ್ಬೇಕಷ್ಟೇ. ನಂಬಿ ಸ್ಟಾಕ್ ತಗೊಂಡಂತವ್ರು ಈಗ ಸೆಬಿನ ನಂಬಿ, ಸ್ಟಾರ್ಟ್ಅಪ್ ಇಂಡಿಯಾನ ನಂಬಿ ಸ್ಟಾಕ್ ತಗೊಂಡವನ್ ಗತಿ ಏನು, ಗೋವಿಂದ ಅಂತ ಆಗ್ಬಿಡತ್ತೆ. ಅದರಿಂದ ಇವರೆಲ್ಲ ಡಮಾರ್ ಅಂದ್ರೆ ಸ್ಟಾಕ್ ಡಮಾರ್. ಸೊ ಓಲಾ ಇನ್ನೂ ಕೂಡ ಬೀಳ್ಬೇಕು. ಇವತ್ತು ಬಿದ್ದಿಲ್ಲ ಅಂತರೂ ಆದಷ್ಟು ಬೇಗ ಬೀಳುತ್ತೆ. ಈ ಝೊಮ್ಯಾಟೊ, ಸ್ವಿಗ್ಗಿ ಇದೆಲ್ಲ ಅನ್ನುವಂತ ಒಂದು ಸಿನಿಮಾ ಇದೆ. ಅದೇ ತರಾನೇ ನಾವೆಲ್ಲ ಈ ಕ್ಯಾಚ್ ಮೀ ಇಫ್ ಯು ಕ್ಯಾನ್ ಸಿನಿಮಾನ ನೋಡ್ತಾ ಇರೋವಾಗ ಎಲ್ಲಾರು ಹೇಗಾದ್ರೂ ಈ ಸ್ಟಾಕ್ ಮೇಲೆ ಹೋಗ್ಬಿಡುತ್ತೆ ಅಂತ ಅನ್ಕೋತಾ ಇರೋವಾಗ ಗೋಯಲ್ಸ್ ಏನ್ ಮಾಡಿದ್ದಾರೆ ಅಂತಂದ್ರೆ, ಹಂಗೆ ಪ್ಯಾರಾಚೂಟ್ ಅಲ್ಲಿ ಈಗ ಗೋಲ್ಡನ್ ಪ್ಯಾರಾಚೂಟ್ ಅಲ್ಲಿ ಇರಿದು ಸ್ಟಾರ್ಟ್ಅಪ್ ಒಂದನ್ನ ಶುರು ಮಾಡಿದ್ದೀನಿ, ಅದಕ್ಕೆ ನಾನು ಹೋಗ್ಬೇಕು. ಇದನ್ನ ನನ್ನ ಫ್ರೆಂಡ್ ದಿನ್ಸಾ ಅನ್ನೋರು ನೋಡ್ಕೋತಾರೆ. ಲಾಭ ಅಂತ ಆದ್ರೆ ತಿನ್ಗೋ ಬರ್ತೀನಿ ಅಂತ ಹೇಳಿ ಅವ್ರು ಹಂಗೆ ಜಂಪ್ ಹೊಡೆದಿದ್ದಾರೆ. ಈಗ ಸದ್ಯಕ್ಕೆ ಫುಡ್ ಬಿಸ್ನೆಸ್ ಮ್ಯಾಕ್ಸಿಮಮ್ ಅದನ್ನ ಮಾಡಾಗಿದೆ. ಈ ಫ್ರೀಯಾಗಿ ಸಾಮಾನುಗಳನ್ನ ಡೆಲಿವರಿ ಮಾಡುವಂತ ಬಿಸ್ನೆಸ್ ಕೂಡ ತುಂಬಾ ದಿನ ಓಡೋದಿಲ್ಲ. ರಿಯಾಲಿಟಿ ಯಾವಾಗ ಇವರು ಅದನ್ನ ಮುಟ್ತಾರೋ, JSW ಮೋಟಾರ್ಸ್ ಏನ್ ಹೇಳ್ತಾರೆ ಅಂತಂದ್ರೆ, ಚೈನಾ ಜೊತೆ ಅವ್ರಿಗೆ ಹಲವು ಜಗಳಗಳಿದೆ. ಅದರಿಂದ JSW ಏನ್ ಹೇಳ್ತಾರೆ ಅಂತಂದ್ರೆ, ಹಂಗೆ ಅದರಲ್ಲೇ ನಾವು ಹಾಕಿ ಇನ್ವೆಸ್ಟ್ ಮಾಡಿ MG ಹತ್ರಂದೇ ಒಂದು ಪ್ರಾಡಕ್ಟ್ ನ ತಗೊಂಡು, ನಿಮ್ಮ ಹತ್ರ ಮುಂಚೆನೆ ಹೇಳಿದ್ದೆ ಈ ಕಾಲ್ ಮಾಡುವಂಥದ್ದೆಲ್ಲ ಈಸಿ ಅಲ್ಲ. ವೀಲರೇ ನಮ್ಮಿಂದ ಮಾಡೋದಕ್ಕೆ ಆಗ್ತಾ ಇಲ್ಲ. ಆರೆಲ್ಲ ಮಾಡೋದು ಅಂತ ಅನ್ನೋದು ತುಂಬಾ ಈಸಿ ಅಲ್ಲ. ಮಾಡೋದು ಈಸಿ ಅಂತಂದ್ರೆ ತುಂಬಾ ಜನ ಕಾಪಿ ಹೊಡೆದಿರ್ತಾರೆ. ಯಾವಾಗ್ಲೂ ದೊಡ್ಡ ವ್ಯಕ್ತಿ ಆಗಿರ್ತಿದ್ದ. ಇದು ದುಡ್ಡನ್ನ ಸೇರ್ಸೋದಕ್ಕೆ ಒಂದು ದಾರಿ. ಅದರಿಂದ ಆ MG ಮೋಟಾರ್ಸ್ ಅನ್ನುವಂತ ಬ್ರ್ಯಾಂಡ್ ಓಡ್ಬೋದು ಅನ್ನೋದನ್ನ ಬಿಟ್ರೆ, ASW ಅನ್ನುವಂತ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ದುಡ್ಡು ಮಾಡುತ್ತೆ ಅನ್ನುವಂತ ನಂಬಿಕೆ ಈ MG ಮೋಟಾರ್ಸ್ ಏನಾದ್ರು ಇಶ್ಯೂ ಬಂತು ಅಂತಂದ್ರೆ ವೆಲ್ ಲೆಫ್ಟ್ ಮಾಡ್ಬಿಡಿ. ಈಗ ಸದ್ಯಕ್ಕೆ ದುಡ್ಡು ಮಾಡೋದಿಲ್ಲ ಈ ಕಂಪನಿ. ಸೌತ್ ಇಂಡಿಯನ್ ಬ್ಯಾಂಕು ಏನ್ ಹೇಳ್ತಾರೆ ಅಂತಂದ್ರೆ, ರಿಸಲ್ಟ್ಸ್ ಎಲ್ಲ ನೋಡಿದ್ವಿ, ಚೆನ್ನಾಗಿವೆ. ಶೇಷಾದ್ರಿ ಹೋದ್ರು ಕೂಡ ನಾವು ಇದನ್ನೆಲ್ಲ ಮ್ಯಾನೇಜ್ ಮಾಡಿದೀವಿ. ಬಟ್ ಮೇನ್ಲಿ ಏನು ಅಂತಂದ್ರೆ, ನಮ್ಮ ಈ ಬ್ಯಾಡ್ ಡೆಪ್ಟ್ ಅನ್ನೋದು ಕಡಿಮೆ ಆಗ್ತಾನೆ ಬರ್ತಾ ಇದೆ ಅಂತ. ಸೌತ್ ಇಂಡಿಯನ್ ಬ್ಯಾಂಕ್ ಇಬ್ರು ಎಂಪ್ಲಾಯಿನ ನೋಡ್ರಿ ಈಗ ರೀಸೆಂಟ್ ಆಗಿ ತಿರುಚಿನಲ್ಲಿ, ಏನಪ್ಪಾ ಮ್ಯಾಟ್ರು, ಯಾಕೆ ಶೇಷಾದ್ರಿ ಅವರು ಹೋಗ್ತಾ ಇದ್ದಾರೆ ಅಂತಂದೆ. ಅಣ್ಣ, ನಮ್ದೇ ಪ್ರಾಬ್ಲಮು,
ನಾವೇ ಯೂನಿಯನ್ಗೆ ತುಂಬಾ ತೊಂದರೆ ಕೊಟ್ಬಿಟ್ವಿ, ಅದರಿಂದ ಅವರು ಹೋಗ್ಬಿಟ್ರು ಅಂತ. ನೆಕ್ಸ್ಟ್ ಬೇರೆ ವ್ಯಕ್ತಿನ ಕರ್ಕೊಂಡು ಬರ್ತಾರೆ ಮ್ಯಾನೇಜ್ಮೆಂಟ್, ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಇರ್ಬೇಕು. ಒಂಥರ ಎಲ್ಲಾನು ಕ್ಲೀನ್ ಮಾಡ್ಬಿಟ್ರು ಅಂತ ಅಂದ್ರೆ ಅದರಿಂದ ನಾವು ಇಲ್ಲಿವರೆಗೂ ಸೇಫ್ ಆಗಿದ್ದೀವಿ. ಇನ್ನೊಂದ್ 2 ವರ್ಷ ಬಿಟ್ಟಿದ್ರು ಅಂತಂದ್ರೆ ಇನ್ನೂ ಕೂಡ ಎಲ್ಲ ಸರಿ ಮಾಡಿ ಗ್ಲೋಬಲ್ ಬ್ಯಾಂಕ್ ಆಗಿ ಮಾಡಿರ್ತಿದ್ರು. ಆದ್ರೆ ನಾವು ಈ ಮಲಯಾಳಿ ಕಾನ್ಸೆಂಟ್ ಏರಿಯಾನ ಬಿಟ್ಟು ಅಕೌಂಟ್ ತೆಗಿತಾರೆ ಅಂತಂದ್ರೆ ನಾವು ಅದಕ್ಕೆ ಒಪ್ಕೊಂಡಿಲ್ಲ. ಅದೇ ತರ ತಮಿಳ್ನಾಡು ಮರ್ಕೆಂಟೈಲ್ ಬ್ಯಾಂಕ್ ಏನ್ ಹೇಳ್ತಾರೆ ಅಂತಂದ್ರೆ ಆಫ್ ಎಲ್ಲ ಇದಕ್ಕೆ ಸಿ ಸ್ಟಾಫ್ಸ್ನೆಲ್ಲ ತೆಗೆದು ನೀವು ಡೈರೆಕ್ಟ್ ಆಗಿ ಸೇಲ್ಸ್ ನ ಮಾಡಿ ಕ್ಲೈಂಟ್ ನ ಹಿಡೀರಿ. ಇದು ಈ ಟೆಕ್ನಾಲಜಿ ಡೆವಲಪ್ ಆಗಿದೆ, ಟೆಕ್ನಾಲಜಿನ ಇಟ್ಕೊಂಡೆ ನಾವು ಬೇರೆ ಮ್ಯಾಟರ್ನ ಕೂಡ ಮುಗಿಸ್ತೀವಿ, ನಾವು ಕ್ಲೈಂಟ್ನೆಲ್ಲ ನೋಡ್ಕೋತೀವಿ, ನೀವು ತುಂಬಾ ಟೆನ್ಷನ್ ಆಗಬೇಡಿ ಅಂತ ಹೇಳಿದ್ರು. ನಾನು ಹೇಳಿದ್ನೋ ಇಲ್ವೋ, ಮಾರ್ಕೆಟಲ್ಲಿ ಇವತ್ತು ಅವನ ಬೆಲೆ ಟಕ್ ಅಂತ ಏರ್ಬಿಡ್ತು. ಇವತ್ತಿಗೆ ಕೂಡ ಮುತ್ತೂಟ್ ನಾನು ಹೇಳಿರೋ ರೀತಿ ಬೀಳ್ತಾನೆ ಇದೆ. ಮುತ್ತೂಟಲ್ಲಿ ಬೀಳೋದಕ್ಕೆ ಇನ್ನೂ ಏನು ದೊಡ್ಡದಾಗಿ ವಿಷಯಗಳೇನಿಲ್ಲ. ಮಣಪುರಮ್ 300 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದೆ, 3/4% ಇಳಿದಿದೆ. ಅವ್ರಿಗೆ ಏನು ನ್ಯೂಸ್ ಬಂದಿದೆ ಅಂತಂದ್ರೆ ಸಂತೋಷದ ಸುದ್ದಿ. ರೆಂಟ್ ಕ್ಯಾಪಿಟಲ್ಗೆ ಅಪ್ರೂವಲ್ ಸಿಕ್ಕಿದೆ, 41.7% ಬರೋದಕ್ಕೆ. ಈಗ 25%ಗೆ ಅವನು ಓಪನ್ ಆಫರ್ ಬಿಡ್ತಾನೆ. ಓಪನ್ ಆಫರ್ ಈ ರೇಟಲ್ಲಿ ಬಿಡೋದಿಲ್ಲ, 236ಕ್ಕೆ ಬಿಡ್ತಾನೆ. ಅವರು ಕೂಡ 300 ರೂಪಾಯಿ ಸ್ಟಾಕ್ನ 236ಕ್ಕೆ ಕೊಡೋದಿಲ್ಲ. ಸೊ ಬೇನ್ ಕ್ಯಾಪಿಟಲ್ ಕ್ಯಾಶ್ ಇನ್ಫ್ಯೂಸ್ ಮಾಡಿ ಪ್ರಮೋಟರ್ ಆಗಿದ್ದಾರೆ. ಅದರಿಂದ ಅವ್ರ ಪರ್ಫಾರ್ಮೆನ್ಸು ಇನ್ಮೇಲೆ ಈ ಮಣಪುರಂ ಪರ್ಫಾರ್ಮೆನ್ಸು ಇಂಪ್ರೂವ್ ಆಗುತ್ತೆ. ಕ್ವಾಲಿಟಿ ಆಫ್ ಮ್ಯಾನೇಜ್ಮೆಂಟ್ ಬರೋದು ಕೂಡ ಇಂಪ್ರೂವ್ ಆಗುತ್ತೆ. ಮಣಪುರಂ ಚಿಂತೆ ಮಾಡೋದು ಬೇಡ, ಅದು ಕೆಳಗೆ ಏರುತ್ತೆ. ನಾನು ಮುಂಚೆನೇ ಹೇಳಿಕ್ಕಾರ, ಮಣಪುರಮು ಮುತ್ತೂಟು ಕಂಟಿನ್ಯೂ ಟು ಡಾಮಿನೇಟ್ ದಿ ಗೋಲ್ಡ್ ಲೋನ್ ಬಿಸ್ನೆಸ್ಸು. ಈ ಗೋಲ್ಡ್ ಲೋನ್ ಅಂತ ಅನ್ನೋದು ಮೇನ್ಲಿ ಸೌತ್ ಇಂಡಿಯಸ್ ತನಿಷ್ಕ್ನ MDನು, ಟೈಟನ್ನ ಹೊಸ MD ಡೆಸಿಗ್ನೇಟಿವ್ ಇರೋಂಥ ಅಜಯ್ ಚಾವ್ಲಾ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಮಗೆ ಗೋಲ್ಡ್ ಜ್ಯುವೆಲ್ರಿರೆಲ್ಲ ಪ್ರಾಬ್ಲಮ್ ಇಲ್ಲ ರೀ. ಜನಗಳು ಮುಂಚೆ ಫಸ್ಟ್ ಹಾಫಲ್ಲಿ ಫೆನ್ಸಲ್ಲೆಲ್ಲ ಕೂತ್ಕೊಂಡಿದ್ರು, ಈಗ ಫೆನ್ಸಲ್ಲೆಲ್ಲ ಕೂತ್ಕೊಳ್ಳೋದಿಲ್ಲ. ಏನೋ ಬೀಳೋ ಥರ ಬಿದ್ದರೂ ಕೂಡ ಹಾಕಿನ ಎತ್ಕೊಂಡು ಓಡ್ ಬರ್ತಾ ಇದ್ದಾರೆ. ಎಷ್ಟಾದಂಗೆ ಗೋಲ್ಡ್ನ ತಗೋತಾ ಇದ್ದಾರೆ. ನಮಗೆ ತುಂಬಾನೇ ಸಂತೋಷ ಅಂತ ಹೇಳ್ತಾ ಇದ್ದಾರೆ. ಇದ್ರ ಜೊತೆ ಇನ್ನೊಂದು ಇಂಪ್ರೂವ್ಮೆಂಟ್ ಇದೆ ಅಂತ ಈಗೆಲ್ಲ ಡಿಸಿಷನ್ ಮೇಕಿಂಗು ಹಸ್ಬೆಂಡ್ ಆಗಿಲ್ಲ. ಗೋಲ್ಡ್ ರೇಟ್ನ ತೋರಿಸಿ ಹಸ್ಬೆಂಡ್ಗೆ ಸಿಕ್ಕಾಪಟ್ಟೆ ತುಳಿತಾ ಇದ್ದಾರೆ. ಲೇಡೀಸ್ ಕಂಟ್ರೋಲ್ ಅಂತ ಹೇಳ್ತಾ ಇದ್ದಾರೆ. ಲೇಡೀಸ್ ಎಲ್ಲ ಜೆಂಟ್ಸ್ಗೆ ಹೇಳ್ತಾ ಇದ್ದಾರಂತೆ. ಅವತ್ತೇ ಹೇಳ್ದೆ ಅಲ್ವೇನೋ, ತಗೊಂಡಿರ್ಬೋದಿತ್ತಲ್ವೇನೋ, ಏನಪ್ಪ ಅಂದ್ರೆ ಬೆಲೆ 14,000ವರೆಗೂ ವೆಯ್ಟ್ ಮಾಡಿ ಅಂತ. ಅದರಿಂದ 40-50 ರೂಪಾಯಿ ಇಳಿದ್ರು ಕೂಡ ಬೈಯಿಂಗ್ ಆಪರ್ಚುನಿಟಿ ಅಂತ ವಿಕ್ವಲಿಗಲ್ಲಿ ತಗೋತಾ ಇದ್ದಾರಂತೆ. ಏರಿಂಗಲ್ಲಿ ಬಿದ್ದು ನೋಡ್ತಾ ಇದ್ದೀನಿ, ಇದನ್ನೆಲ್ಲ ಬೈಯಿಂಗ್ ಆಪರ್ಚುನಿಟಿ ಅಂತ ಹೇಳೋದಿಲ್ವೇನೋ ಅಂತ. ನಿಪ್ಪಾನ್ ಗೋಲ್ಡ್ ಫಂಡು ವರ್ಡ್ಸ್ 6th ಲಾರ್ಜೆಸ್ಟ್, ಆಲ್ಮೋಸ್ಟ್ ಅದು $9 ಬಿಲಿಯನ್ ಫಂಡ್ ಅಂತೆ. 6th ಲಾರ್ಜೆಸ್ಟ್ ಗೋಲ್ಡ್ ETF ಅಂತೆ. ಆದಷ್ಟು ಬೇಗ ಎಲ್ಲ ETF ಅಲ್ಲೂ ನಾವು ಟಾಪ್ 10 ಬಂದ್ಬಿಡ್ತೀವಿ ಅಂತ ಅನ್ಕೋತಾ ಇದ್ದೀನಿ. ಸೊ ಇದರಿಂದ ಗೋಲ್ಡ್ ಮೇಲೆ ಭಯಂಕರ ಡಿಮ್ಯಾಂಡು ಏರ್ತಾನೇ ಇದೆ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಗೌರ್ಮೆಂಟ್ಗೆ ಮಾತ್ರ ಇದು ಹಿಡಿಸೋದಿಲ್ಲ. ಯಾಕೆ ಅಂತಂದ್ರೆ ಡಾಲರ್ನ ಕೊಟ್ಟು ಗೋಲ್ಡ್ನ ತಗೋಬೇಕು. ಆದ್ರೆ ನೀವು ಗೋಲ್ಡ್ನ ತಗೊಳ್ದೇನೆ ಇದ್ರಿ ಅಂತ ಅಂದ್ರೆ ನಿಮ್ಮ ರೂಪಾಯಿ ಇದೊಂದು ಬೆಲೆ ಕಾಣದೆ ಹೋಗ್ಬಿಡತ್ತೆ. ಇದೇನೇ ದೊಡ್ಡ ಪ್ರಾಬ್ಲಮ್ಮು. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಜನಗಳು ಈ ಸಾವರಿನ್ ಗೋಲ್ಡ್ ಬಾಂಡ್ ಅಂತ ಒಂದು ಇದನ್ನ ಕಂಡುಹಿಡಿದ್ರು ಒಬ್ಬ IAS ಆಫೀಸರು. ಅದೇನಪ್ಪ ಅಂತ ನೋಡಿದ್ರೆ 25% ಬಡ್ಡಿ ಆಗೋಯ್ತು. ಅದರಿಂದ ಸಾವರಿನ್ ಗೋಲ್ಡ್ ಬಾಂಡ್ಗೆ ದಾರಿ ಇಲ್ಲ. ಗೋಲ್ಡ್ಗೆ ಬೇರೆ ಏನ್ ರಿಸ್ಟ್ರಿಕ್ಷನ್ ತಗೊಂಡ್ ಬರ್ತಾರೆ ಅನ್ನೋದನ್ನ ನೋಡೋಣ. HDFC ಬ್ಯಾಂಕ್ ನೋಡಿ ಎಲ್ಲರೂ ಭಯ ಪಟ್ವಿ ಅಂತ ನನಗೆ ವಿನೋದ್ ಹೇಳ್ತಾ ಇದ್ದಾರೆ. ನಾನೇನು ಭಯಂಕರವಾಗಿ ಭಯ ಪಡೋ ರೀತಿ ಏನು ಹೇಳಿಲ್ಲ. HDFC ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಇರುವಂತದ್ದು ಕಷ್ಟ ಆಗ್ತಾ ಇದೆ. ಡೆಪಾಸಿಟ್ ರೇಷಿಯೋ ಈ ರೇಷಿಯೋ ಬಂದು ತುಂಬಾ ಕಾಸ್ಟ್ಲಿ ಆಗಿದೆ. ಅದರಿಂದ ಪ್ರೆಷರ್ ಇರುತ್ತೆ ಅಂತ ಹೇಳಿದ್ದೆ. ಹಾಗಂತಂದ್ರೆ ಇಲ್ಲೇ ಪ್ರೆಷರ್ ಇರಬೇಕು ಅಂತ ಅವಶ್ಯಕತೆ ಏನಿಲ್ಲ. ಡ್ರಾಪ್ ಅಪ್ ಟು 50% ಇಫ್ ದರ್ ಇಸ್ ಎ ಪ್ರಾಬ್ಲಮ್. ಹಂಗಂತಂದ್ರೆ ಈ ಪ್ರಾಬ್ಲಮ್ ಅಂತಂದ್ರೆ ಏನ್ ಅರ್ಥ ಅಂದ್ರೆ ಮಾರ್ಕೆಟೇ ಭಯಂಕರವಾಗಿ 30% ಬಿದ್ದರೆ ಅದು ಇನ್ನೂ ಫಾಸ್ಟ್ ಆಗಿ ಬೀಳೋದಕ್ಕೆ ಸಾಧ್ಯತೆಗಳಿದೆ ಅಂತ ಹೇಳಿದ್ದೆ. ಅದನ್ನ ಕನ್ಸಿಡರ್ ಮಾಡಬೇಡಿ ಅಂತ ನಾನು ಹೇಳಿಲ್ಲ. ಇದು ಸೇಫ್ ಬ್ಯಾಂಕೇನೆ, ಬಟ್ ಇವತ್ತು ಸ್ಲೈಟ್ಲಿ ಓವರ್ ಎಕ್ಸ್ಪೆನ್ಸಿವ್. ನೀವು ಇದರ ಬದಲಾಗಿ ಸೌತ್ ಇಂಡಿಯನ್ ಬ್ಯಾಂಕ್ನೋ ಅಥವಾ ತಮಿಳ್ನಾಡು ಮರ್ಕೆಂಟೈಲ್ ಬ್ಯಾಂಕ್ನೋ ಕನ್ಸಿಡರ್ ಮಾಡ್ಬೋದು. ಗೋಲ್ಡು ಬೆಳ್ಳಿ ಬೆಲೆ ತುಂಬ ಇಳಾಗೆ ಇರುತ್ತೆ ಈ ವಾರ. ಅಮೇರಿಕಾದಲ್ಲಿ ತುಂಬ ಡೇಟಾ ಎಕ್ಸ್ಪೆಕ್ಟೆಡ್ಡು. ಕ್ವಾಲಿಟಿ ಐಸ್ ಕ್ರೀಮ್ಸು ಲಿಸ್ಟ್ ಆಗಿದೆ, ಅದೊಂದು ಭಯಂಕರ ಡಿಸ್ಕೌಂಟಲ್ಲಿ ಲಿಸ್ಟ್ ಆಗಿದೆ. ವ್ಯಾಲ್ಯೂಯೇಷನ್ನ ನಾನು ಇನ್ನೂ ನೋಡಿಲ್ಲ, ವ್ಯಾಲ್ಯೂಯೇಷನ್ ನೋಡಿಬಿಟ್ಟು ಹೇಳ್ತೀನಿ.
ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.